ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಪೊಲೀಸ್ ಸಾಮರ್ಥ್ಯ ಸುಧಾರಣೆಗೆ ನೆರವಾಗಿ ಪೊಲೀಸ್ ಇಲಾಖೆ ಚಟುವಟಿಕೆಗಳಿಗೆ ಸಿಎಸ್ಆರ್ ನಿಧಿ ಬಳಕೆಗೆ ಅವಕಾಶ ಕಲ್ಪಿಸಿ ಅಮಿತ್ ಶಾಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. 12 ವರ್ಷಗಳಲ್ಲಿ ಕೈಗಾರಿಕಾ ಸಂಶೋಧನೆಗೆ ಪ್ರೋತ್ಸಾಹ, ನೌಕರಿ ನೀಡುವ ಕೈಗಾರಿಕೆಗಳಿಗೆ ಪ್ರಧಾನಿ ಒತ್ತು, ಎಚ್ಡಿ ಕುಮಾರಸ್ವಾಮಿ. ಈ ವರ್ಷ ವೈದ್ಯ ಕೋರ್ಸ್ ಶುಲ್ಕ ಹೆಚ್ಚಳವಾಗುವುದಿಲ್ಲ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ ಮಾಹಿತಿ. ಐವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಾಧುನಿಕ ಎಐ ಲ್ಯಾಬ್, ದ್ವಿತೀಯ ತೃತೀಯ ಶ್ರೇಣಿ ನಗರಗಳಲ್ಲಿ ಸ್ಥಾಪನೆ, ಪ್ರಿಯಾಂಕ್ ಖರ್ಗೆ. ಮಹಿಳಾ ಟಿ20 ವಿಶ್ವಕಪ್, ಇಂದು ಆಸ್ಟ್ರೇಲಿಯಾ ದಕ್ಷಿಣ ಆಫ್ರಿಕಾ ಸೆಣಸು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಡೀಸೆಲ್ ಖರೀದಿಗೆ ನಿತ್ಯ 200 ಲೀಟರ್ ಮಿತಿ, ದಿನಕ್ಕೆ ಒಬ್ಬ ಗ್ರಾಹಕ, ವಾಹನಕ್ಕೆ ಮಾತ್ರ ಡೀಸೆಲ್, ಹೆಚ್ಚು ಖರೀದಿ ಕಾಳಸಂತೆಯಲ್ಲಿ ಮಾರಾಟಕ್ಕೆ ತಡೆ. ಉಚಿತ ಬಸ್ ಪಾಸ್ ಜತೆ ವಿಮೆ, ಸರ್ಕಾರಿ ಬಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ, ಮಾರ್ಗಸೂಚಿ ಪ್ರಕಟ. ನೀಟ್ ಮರುಪರೀಕ್ಷೆಗೆ ಹೆಚ್ಚುವರಿಯಾಗಿ 15 ನಿಮಿಷ ಕಾಲಾವಕಾಶ. ಸರ್ಕಾರಿ ನೌಕರರ ಹಾಜರಿಗೆ ಜಿಯೋ ಟ್ಯಾಗ್ ಕಡ್ಡಾಯ, ಕರ್ತವ್ಯ ಆಪ್ ಮೂಲಕ ಹಾಜರಾತಿ ದಾಖಲಿಸಬೇಕು, ಜಿಪಿಎಸ್ ಮೂಲಕ ನಿಖರ ಮಾಹಿತಿ ರವಾನೆ. ಫಿಫಾ ವಿಶ್ವಕಪ್ 23ನೇ ಆವೃತ್ತಿಯ ಮೊದಲ ಗೋಲು ಸಾಧಕ ಕ್ವಿನೋನ್ಸ್, ದಕ್ಷಿಣ ಆಫ್ರಿಕಕ್ಕೆ ನಿರಾಸೆ, ಆತಿಥೇಯ ಮೆಕ್ಸಿಕೋಗೆ ಗೆಲುವಿನ ಆರಂಭ.